ನಾನು ಸಹ ಇವಾಗ ಅದೇ ಮಾಡ್ಕೊಬೇಕು ಸರ್, ನಾನು ಏನಾದರೂ ಮಾಡ್ಕೊಂಡು ಸಾಯಬೇಕು ಅಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಎಲ್ಲ ಹತ್ರನೂ ಅವಮಾನ ಆಗಿದೆ ಸರ್. ನನ್ನ ಮನೆಯಲ್ಲೂ ನನ್ನ ಜಾಗ ಇಲ್ಲ. ಯಾಕಂದರೆ ನನ್ನ ಮನೆ ಸುತ್ತಮುತ್ತಲ ನನ್ನ 100 ಥರ ಮಾತಾಡ್ತಾರೆ ಸರ್. ಆ ಥರ ಮಾತಾಡೋ ಥರ ಮಾಡಿ ಎಲ್ಲರಿಗೂ, ನನ್ನ ಫ್ರೆಂಡ್ಸ್ ಸರ್ಕಲ್ಗೆ, ರಿಲೇಷನ್ಗೆಲ್ಲ ಗೊತ್ತಿರೋರಿಗೆಲ್ಲರಿಗೂ ಅವಳು ಎಲ್ಲ ಥರನೂ ಇದು ಮಾಡಿ ನನಗೆ ಹಿಂಸೆ ಕೊಡ್ತಾ ಇದ್ದಾಳೆ. ಎಲ್ಲರಿಗೂ ಹೇಳ್ಬಿಟ್ಟು ಅವ್ನು ಬಿಡಲ್ಲ ನಾನು ತಲೆ ಬರ್ಸ್ಕೊಂಡು ಓಡಾಡ್ತಾ ಇದ್ದೀನಿ ಸರ್. ಅವ್ನು ಬಿಡಲ್ಲ ಅಂತೇಳಿ ನಾನು ಭಯ ಪಡ್ಕೊಂಡು ಡೈಲಿ ಓಡಾಡ್ತಾ ಇದ್ದೀನಿ. ಸ್ಟೇಷನ್ ಹತ್ರ ಬರಬೇಕಂದ್ರೆ ಭಯ ಆಗುತ್ತೆ, ಇನ್ನೊಂದು ಹತ್ರ ಹೋಗ್ಬೇಕಂದ್ರೆ ಭಯ ಆಗುತ್ತೆ. ಇಲ್ಲಿ ಬಂದರೆ ಇವರು ನೀನು ಹೋಗಿ ಒಳಗಾಗ್ತಾರೆ ಅಂತೇಳಿ, ಇಲ್ಲಿ ಇವರು ನೀನು ಬೇರೆ ಥರ ಮಾಡ್ತೀನಿ ಅಂತೇಳ್ಬಿಟ್ಟು ಇವ್ರು ಹೇಳ್ತಾರೆ. ನಾನು ಕರೆಕ್ಟಾಗಿ ಎಲ್ಲ ಇಟ್ಕೊಂಡು ನಾನು ಮುಂದೆಗಡೆ ಬಂದ್ರೇನೂ ನಾನು ನ್ಯಾಯ ಸಿಗ್ತಾಯಿಲ್ಲ ಸರ್. ನಂದು ಬೇಲ್ ಕಾಪಿ ಅಂತ ಬರುತ್ತೆ, ಬೇಲ್ ಕಾಪಿ ಅಂತ ತೊಗೊತೀನಿ ಸರ್. ಅಲ್ಲಿ ಒಂದು ಸ್ವಲ್ಪ ಅಮೌಂಟು ಕಷ್ಟ ಬಿದ್ದು ಸಾಲ ಮಾಡ್ಕೊಂಡು ತೊಗೊತೀನಿ, ಅದನ್ನು ತೊಗೊಂಬರ್ತೀನಿ. ಅದನ್ನು ಬೇಲ್ನ ಎಂಟ್ರಿ ಮಾಡಿಸ್ಕೊಳಕ್ಕೋಸ್ಕರ 3 ದಿವಸ ಸುತ್ತಾಡಿಸಿದ್ದಾರೆ. ಅದಲ್ಲದೆ ಬುಕ್ಕಲ್ಲಿ ಕೊಲೆಗಾರ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿಸಿದ್ದಾರೆ. ನಾನೇನಾಗಬೇಕು ಸರ್, ನಾನೇನೋ ಮಾಡ್ಕೊಂಡು ಸಾಯ್ಬೇಕು ಸರ್. ಕೊಲೆಗಾರ ನಾನು ಮಾಡದೇ ಇರೋ ತಪ್ಪು ನಾನು ಕೊಲೆಗಾರ ಅಂತ ಹಾಕಿದ್ದಾರೆ. ಕಾಲ್ ಮಾಡಿ ಸರ್, ನಿಮ್ಮ ಫ್ಯಾಮಿಲಿನ ಮಾತ್ರ ಬಿಡಲ್ಲ. ನೀನು ಏನು ಮಾಡ್ತೀಯ ಮಾಡು, ನ್ಯಾಯನೇ ಸುಳ್ಳು ನಿಜ ಆಗಲ್ಲ, ನಿಜನೇ ಸುಳ್ಳಾಗಲ್ಲ. ನೀನೇನು ಮಾಡ್ಬೇಕಂತ ಮಾಡ್ಕೊ, ನಾನು ಎಲ್ಲ ಥರನೂ ನಾನು ಮಾಡ್ತೀನಿ. ನಿನ್ನೆ ಒಳಗಾಗ್ತಿ, ಜೈಲು ಕಂಬಿ ಎಣಿಸ್ತೀನಿ ನಿನ್ನ ಹತ್ರ, ನೀನು ನೋಡ್ತಾ ಇರೋ, ನಿನ್ನ ಮನೆಯವ್ರು ಮಾತ್ರ ಸುಮ್ಮನೆ ಬಿಡಲ್ಲ ಅಂತೇಳ್ಬಿಟ್ಟು ಬೆದರಿಕೆ ಆಗ್ತಾಳೆ.